ನಮಸ್ತೆ ಸ್ನೇಹಿತರೆ, ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಮನೆ ಬದಿಲಿರೋ ಹೊಳೆಯಲ್ಲಿ ಹಿಡಿದಿರೋ ಅಂಥ ಏಡಿ ಗ್ರೇವಿನ ಮಾಡ್ತಾ ಇದ್ದೀನಿ. ಏಡಿ ಹಿಡಿಯೋ ಸೀಸನ್ ಮುಗ್ದಿದೆ, ಆದರೂ ನಮ್ಮ ಏಡಿ ಪ್ರಿಯರಿಗೋಸ್ಕರ ಒಂದು ರೆಸಿಪಿನ ಮಾಡಬೇಕು ಅಂತ ಹೇಳಿ ಫುಲ್ ಹೊಳೆನ ಸುತ್ತಾಡಿ ಏಡಿ ಹಿಡ್ಕೊಂಡು ಬಂದಿದ್ದೀವಿ. ಜಾಸ್ತಿ ಏಡಿ ಸಿಕ್ಕಿಲ್ಲ, ನೆಕ್ಸ್ಟ್ ಸೀಸನ್ಗೆ ಫುಲ್ ಏಡಿನ ಹಿಡಿದು ಇನ್ನೊಂದು ರೆಸಿಪಿನ ಮಾಡ್ತೀನಿ. ನಮ್ಮ ಚಾನಲ್ ರೆಸಿಪಿಗಳನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಏಡಿ ಪ್ರಿಯರಿಗೆ ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಏಡಿ ಗ್ರೇವಿನ ಸ್ಟಾರ್ಟ್ ಮಾಡೋಣ. ನೋಡಿ, ಇದರಲ್ಲಿ ಈ ತುದಿದ್ದು ಉಗುರು ಮಾತ್ರ ತೆಗೆದ್ರೆ ಸಾಕು. ಇದಿಷ್ಟನ್ನ ಹಾಗೆ ಹಾಕ್ಬೋದು. ವಾಶ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಕ್ಲೀನಾಗಿ ವಾಶ್ ಆಗಿದೆ. ನಾನೀಗ ಖಾರ ರುಬ್ಬೋದಕ್ಕೆ ಎಲ್ಲದನ್ನು ಹುರ್ಕೋತೀನಿ. ಮೊದಲಿಗೆ 3 ಸ್ಪೂನ್ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನ್ ಜೀರಿಗೆನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಕರಿಮೆಣಸನ್ನ ಹಾಕೋತಾ ಇದ್ದೀನಿ. 1/4 ಸ್ಪೂನ್ ಸಾಸಿವೆನ ಹಾಕೋತಾ ಇದ್ದೀನಿ. 2 ಚಿಟಿಕೆ ಮೆಂತ್ಯ. ಇದನ್ನ ಹುರ್ಕೊಳ್ಳೋಣ. ನಾನಿಲ್ಲಿ 17 ಘಾಟಿ ಮೆಣಸನ್ನ ತಗೊಂಡಿದ್ದೀನಿ. ಹಾಗೆ 15 ಖಾರ ಮೆಣಸನ್ನ ತಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಓಂ ಕಾಳನ್ನ ಹಾಕೋತಾ ಇದ್ದೀನಿ. ಇವಾಗ ಹುರ್ಕೊಂಡಾಗಿದೆ. ಇದನ್ನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ರುಬ್ಬೋದಕ್ಕೆ ಒಂದು ನಿಂಬೆಹಣ್ಣಿನಲ್ಲಿ 1/4 ನಿಂಬೆಹಣ್ಣಿನಷ್ಟು ಹುಳಿನ ತಗೊಂಡಿದ್ದೀನಿ. ಹಾಗೆ 1/2 ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಾಯಿ ತಗೊಂಡಿದ್ದೀನಿ. 1 ಕಾಯಿಲಿ ಅರ್ಧ ಕಾಯಿ ತಗೊಂಡಿದ್ದೀನಿ. ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಸಣ್ಣದು ಫುಲ್ ತಗೊಂಡಿದ್ದೀನಿ. ಇಲ್ಲಿ ಇವಾಗ ಖಾರನ ರುಬ್ಕೊಂಡಾಗಿದೆ. ಮೊದಲಿಗೆ ಈ ರುಬ್ಬಿರೋಂಥ ಖಾರನ ಕುದಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸೇರಿಸ್ಕೊತೀನಿ. ಇಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಾಯಿ ಮೆಣಸು ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ.
ಇದನ್ನು ಸ್ವಲ್ಪ ತಿರುಗಿಸ್ಕೊತೀನಿ. ಇಲ್ಲಿ ನಾನು ಏಡಿ ಕಡಿಮೆ ಇರೋದ್ರಿಂದ ಪ್ಯಾನ್ನ ಉಪಯೋಗಿಸಿದ್ದೀನಿ, ಇಲ್ಲಾಂದರೆ ಮಣ್ಣಿನ ಪಾತ್ರೆಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಟೋಟಲ್ ಆಗಿ ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಆಯಿತು. ಇದು ಚೆನ್ನಾಗಿ ಕುದಿಲಿ. ಇವಾಗ ಖಾರ ಚೆನ್ನಾಗಿ ಕುದ್ದಿದೆ, ಹಾಗೆ ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ಇದಕ್ಕೆ ಏಡಿನ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ತಿರ್ಸ್ಕೊತೀನಿ. ಹಾಗೆ ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದ್ರು ಕಡಿಮೆ ಆಗಿದ್ರೆ ಉಪ್ಪು ಹಾಕೋಬಹುದು. ಏಡಿ ಹಾಕಿದ್ಮೇಲೆ ಒಂದು 15ಇಂದ 20 ಮಿನಿಟ್ಸ್ ಆದರೂ ಬೇಯಬೇಕು. ಇವಾಗ ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಏಡಿ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಏಡಿನ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ನಾನು. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಗ್ರೇವಿ ಅಂತೂ ತುಂಬ ಟೇಸ್ಟ್ ಆಗಿರುತ್ತೆ. ಫೈನಲಿ ಏಡಿ ಗ್ರೇವಿ ರೆಡಿಯಾಗಿದೆ. ಇದನ್ನು ಮಾಡಿದ ಕೂಡಲೇ ತಿನ್ನೋದಕ್ಕಿಂತ 4ರಿಂದ 5 ಗಂಟೆ ಬಿಟ್ಟು ತಿಂದರೆ ಗ್ರೇವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಈ ರೆಸಿಪಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.